Hello all, welcome back to another new episode of Butterfly's Choice. In today's class, we are going to discuss about liquidation of company. ಕ್ಲಾಸಲ್ಲಿ ನಾವು ಲಿಕ್ವಿಡೇಷನ್ ಆಫ್ ಕಂಪನಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಹೇಳಿದರೆ ಏನು? ಲೀಗಲ್ ಪ್ರೊಸೀಜರ್ ಬೈ ವಿಚ್ ದ ಕಂಪನಿ ಕಮ್ಸ್ ಟು ಆನ್ ಎಂಡ್. ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಹೇಳಿದರೆ ಇದೊಂದು ಲೀಗಲ್ ಪ್ರೊಸೀಜರ್ ಬೈ ವಿಚ್ ಅ ಕಂಪನಿ ಕಮ್ಸ್ ಟು ಆನ್ ಎಂಡ್. ಒಂದು ಕಂಪನಿ ಎಂಡ್ ಸ್ಟೇಜ್ಗೆ ಕ್ಲೋಸ್ ಆಗೋದನ್ನ ಏನಂತ ಹೇಳ್ತಾರೆ? ಲಿಕ್ವಿಡೇಷನ್ ಅಂತೇಳಿ ಕರೀತಾರೆ. ಕಂಪನಿ ಈಸ್ ಎ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ. ಒಂದು ಕಂಪನಿ ಕ್ರಿಯೇಟ್ ಆಗೋದು ಲಾಯಿಂದ, ಎಂಡ್ ಆಗೋದು ಕೂಡ ಲೀಗಲ್ ಪ್ರೊಸೀಜರ್, ಲಾಯಿಂದ ಎಂಡ್ ಆಗುತ್ತೆ. ದ್ಯಾಟ್ ಇಸ್ ನೋನ್ ಆಸ್ ಅ ಲಿಕ್ವಿಡೇಷನ್ ಆಫ್ ಕಂಪನಿ. ವೈಂಡಿಂಗ್ ಅಪ್ ಆಫ್ ಎ ಕಂಪನಿ, ಅದನ್ನು ವೈಂಡಿಂಗ್ ಅಪ್ ಆರ್ ಕ್ಲೋಷರ್ ಆಫ್ ಎ ಕಂಪನಿ ಅಂತ ಕೂಡ ಹೇಳ್ತಾರೆ. ಸೊ ಒಂದು ಕಂಪನಿ ಲಿಕ್ವಿಡೇಟ್ ಆಗುವಾಗ ಅಸೆಟ್ ಶುಡ್ ಬಿ ರಿಯಲೈಸ್ಡ್. ಒಂದು ಕಂಪನಿದು ಎಲ್ಲ ಅಸೆಟ್ಸ್ನ ರಿಯಲೈಸ್ ಮಾಡಬೇಕು. ರಿಯಲೈಸ್ ಅಂದರೆ ಸೇಲ್ ಮಾಡಬೇಕು. ಲಯಬಿಲಿಟೀಸ್ ಶುಡ್ ಬಿ ಪೇಯ್ಡ್. ಏನೆಲ್ಲ ಲಯಬಿಲಿಟಿ, ದಟ್ ಇಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದನ್ನೆಲ್ಲ ಪೇಮೆಂಟ್ ಮಾಡಬೇಕು, ಪೇಯ್ಡ್ ಆಗಿರಬೇಕು. ಪರ್ಸನ್ ಅಪಾಯಿಂಟೆಡ್ ಫಾರ್ ದಿಸ್ ಇಸ್ ಕಾಲ್ಡ್ ಲಿಕ್ವಿಡೇಟರ್. ಈ ಅಸೆಟ್ಸ್ನ ರಿಯಲೈಸ್ ಮಾಡಲಿಕ್ಕೆ ಮತ್ತು ಲಯಬಿಲಿಟೀಸ್ನ ಪೇ ಮಾಡಲಿಕ್ಕೆ ಒಂದು ಪರ್ಸನ್ನ ಅಪಾಯಿಂಟ್ ಮಾಡ್ತಾರೆ. ಆ ಪರ್ಸನ್ನ ಲಿಕ್ವಿಡೇಟರ್ ಅಂತ ಹೇಳಿ ಕರೀತಾರೆ. ನಮಗೆ ಅಸೆಟ್ಸ್ ರಿಯಲೈಸ್ ಮಾಡೋದು ಮತ್ತು ಲಯಬಿಲಿಟೀಸ್ನ ಪೇ ಮಾಡೋದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ಕೇಸಲ್ಲಿ ಅಸೆಟ್ಸ್ 90 lakhs ಇದೆ, ಲಯಬಿಲಿಟೀಸ್ 50 lakh ಇದೆ. ಸೊ 90 lakh ಅಸೆಟ್ಸ್ನ ಸೇಲ್ ಮಾಡಿ ಲಯಬಿಲಿಟೀಸ್ 50,000ನ ಪೇಮೆಂಟ್ ಮಾಡ್ಬೋದು. ಸೊ ಮತ್ತೆ ಎಕ್ಸ್ಟ್ರಾ ಬರುತ್ತಲ್ಲ 40 lakh, ಅದನ್ನು ಸರ್ಪ್ಲಸ್ ಅಂತ ಹೇಳಿ ಕರೀತಾರೆ. ಸೊ ಅದು ಪ್ರಾಫಿಟ್, ನಮ್ಮ ಕೈಯಲ್ಲಿ ಏನಾದರೂ ಗೇನ್ ಇರುತ್ತೆ, ಅದನ್ನು ಸರ್ಪ್ಲಸ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಅಸೆಟ್ಸ್ 40 lakhಗಿದೆ, ಲಯಬಿಲಿಟಿ 50 lakhಗಿದೆ. ಸೊ ಎಕ್ಸ್ಟ್ರಾ 10 lakh ನಮಗೆ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ. ಸೊ ಅದನ್ನು ಏನಂತ ಹೇಳಿ ಕರೀತಾರೆ? ಡಿಫಿಸಿಟ್ ಅಂತ ಹೇಳಿ ಕರೀತಾರೆ. ಆ 10 lakh ಎಕ್ಸ್ಟ್ರಾ ಪೇಮೆಂಟ್ ಮಾಡಲಿಕ್ಕೆ ಇರುತ್ತಲ್ಲ, ಆ ಪೇಮೆಂಟ್ನ ಯಾರು ಮಾಡ್ತಾರೆ? ಮೆಂಬರ್ಸ್ ಶುಡ್ ಕಾಂಟ್ರಿಬ್ಯೂಟ್. ಆ ಮೆಂಬರ್ಸ್ ಆಫ್ ಅ ಕಂಪನಿ, ಮೆಂಬರ್ಸ್ ಅಂದರೆ ಶೇರ್ ಹೋಲ್ಡರ್ಸ್ ಆಫ್ ಅ ಕಂಪನಿ ಶುಡ್ ಪೇ ದಟ್ ಡಿಫಿಸಿಟ್. ರಿಮೈನಿಂಗ್ 10 lakh ಇರುತ್ತಲ್ಲ, ಅದನ್ನು ಶೇರ್ ಹೋಲ್ಡರ್ಸ್ ಆಫ್ ಅ ಕಂಪನಿ ಶುಡ್ ಬಿ ಪೇಡ್. ಮೆಂಬರ್ಸ್ ಆರ್ ಕಾಲ್ಡ್. ಆ ಪೇಮೆಂಟ್ ಮಾಡ್ತಾರ ಆ ಮೆಂಬರ್ಸ್ನ ಏನಂತ ಹೇಳಿ ಕರೀತಾರೆ? ಕಾಂಟ್ರಿಬ್ಯೂಟರಿ ಅಂತ ಹೇಳಿ ಕರೀತಾರೆ. ಡಿಸ್ಕಸ್ ದ ಟೈಪ್ಸ್ ಆಫ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಅಲ್ಲಿ 2 ಟೈಪ್ಸ್ ಇದೆ. ಕಂಪಲ್ಸರಿ ಲಿಕ್ವಿಡೇಷನ್ ಬೈ ಕೋರ್ಟ್ ಆ್ಯಂಡ್ ವಾಲಂಟರಿ ಲಿಕ್ವಿಡೇಷನ್. ಕಂಪಲ್ಸರಿ ಲಿಕ್ವಿಡೇಷನ್ ಬೈ ಕೋರ್ಟ್ ಅಂತ ಹೇಳಿದರೆ ಕೋರ್ಟ್ ವಿಲ್ ಗಿವ್ ಅ ಪರ್ಮಿಷನ್ ಟು ಕಂಪನಿ ಟು ಲಿಕ್ವಿಡೇಷನ್ ಇನ್ ಸರ್ಟೇನ್ ಕೇಸಸ್. ಒಂದು ಕಂಪನಿಗೆ ಕೋರ್ಟ್ ಆರ್ಡರ್ ಕೊಡುತ್ತೆ ಕಂಪನಿನ ಲಿಕ್ವಿಡೇಟ್, ಕ್ಲೋಸ್ ಮಾಡೋಕ್ಕೆ. ಇನ್ ಸರ್ಟೇನ್ ಕೇಸಸ್, ಡೆಪ್ಟ್ ಜಾಸ್ತಿ ಆದಾಗ ಅಂಥ ಸಂದರ್ಭದಲ್ಲಿ ಕೋರ್ಟ್ ಆರ್ಡರ್ ಮಾಡುತ್ತೆ. ಅದನ್ನು ಕಂಪಲ್ಸರಿ ಲಿಕ್ವಿಡೇಷನ್ ಅಂತೇಳಿ ಕರೀತಾರೆ. ಕಂಪಲ್ಸರಿ ಲಿಕ್ವಿಡೇಷನಲ್ಲಿ ಕೋರ್ಟ್ ಲಿಕ್ವಿಡೇಟರ್ನ ಅಪಾಯಿಂಟ್ ಮಾಡುತ್ತೆ. ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳಿದರೆ ಶೇರ್ ಹೋಲ್ಡರ್ಸ್ ಅಥವಾ ಮೆಂಬರ್ಸ್ ಅಥವಾ ಕ್ರೆಡಿಟರ್ಸ್ ಅವರು ಡಿಸೈಡ್ ಮಾಡಿ, ಕಂಪನಿನ ಡಿಸೈಡ್ ಮಾಡಿ ಒಂದು ಕಂಪನಿನ ಕ್ಲೋಸ್ ಮಾಡೋದು, ವೈಂಡಿಂಗ್ ಅಪ್ ಮಾಡೋದನ್ನ ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಲಿಕ್ವಿಡೇಟರ್ನ ಮೆಂಬರ್ಸ್ ಆಫ್ ಅ ಕಂಪನಿ ಆರ್ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ ಮಾಡ್ತಾರೆ.